ಇವತ್ತು ನಾವು ಡೋಪಮಿನ್ ಬಗ್ಗೆ ಒಂದು ಕ್ವಿಕ್ ಆಗಿ ನೋಟ್ ಆರಿಸೋಣ. ನೋಡಿ, ನಮ್ಮ ಬ್ರೈನ್ನಲ್ಲಿರೋ ಡೋಪಮಿನ್ ಅನ್ನೋ ಕೆಮಿಕಲ್ ಇದೆಯಲ್ಲ, ಅದು ನಮ್ಮನ್ನ ಒಂದು ಗೋಲ್ ಕಡೆಗೆ ಮೋಟಿವೇಟ್ ಮಾಡೋ ಒಂದು ಪವರ್ಫುಲ್ ಶಕ್ತಿ. ಆದರೆ ಇವತ್ತೇನಾಗ್ತಿದೆ ಅಂದರೆ, ಟೆಕ್ ಕಂಪನಿಗಳು ನಮ್ಮ ಗಮನ ಸೆಳೆದು ದುಡ್ಡು ಮಾಡೋಕೆ ಇದೇ ಸಿಸ್ಟಮ್ ಅನ್ನ ಹೈಜಾಕ್ ಮಾಡ್ಕೊಳ್ತಿವೆ. ಇದು ಈಗ ನಮ್ಮ ಅಟೆನ್ಷನ್ಗೋಸ್ಕರ ನಡೀತಿರೋ ಒಂದು $1 ಟ್ರಿಲಿಯನ್ ಯುದ್ಧನೇ ಆಗಿದೆ. ಮೊದಲನೇದಾಗಿ, ಈ ಕಂಪನಿಗಳು ನಮ್ಮನ್ನು ಅಡಿಕ್ಟ್ ಮಾಡೋಕೆ ಕೆಸಿನೋ ತಂತ್ರಗಳನ್ನೇ ಬಳಸ್ತವೆ. ಯೋಚನೆ ಮಾಡಿ, ಇನ್ಫೈನೈಟ್ ಸ್ಕ್ರೋಲಿಂಗ್, ಮತ್ತೆ ಬರೋ ನೋಟಿಫಿಕೇಷನ್ಗಳು, ಇದೆಲ್ಲ ನಮಗೆ ಸಣ್ಣ ಸಣ್ಣ ಆರ್ಟಿಫಿಷಿಯಲ್ ಡೋಪಮಿನ್ ಸ್ಪೈಕ್ಗಳನ್ನು ಕೊಡುತ್ತೆ. ಇದರಿಂದ ನಿಜವಾದ ಖುಷಿ ಸಿಗಲ್ಲ, ಆದರೂ ನಾವು ಅದಕ್ಕೆ ಮತ್ತೆ ವಾಪಸ್ ಹೋಗ್ತೀವಿ. ಎರಡನೇದಾಗಿ, ಈ ಫಾಸ್ಟ್ ಡೋಪಮಿನ್ ನಮ್ಮ ಬ್ರೈನ್ ವೈರಿಂಗ್ ಅನ್ನೇ ಚೇಂಜ್ ಮಾಡಿಬಿಡುತ್ತೆ. ಇದರಿಂದ ಏನಾಗುತ್ತೆ? ನಮ್ಮ ಅಟೆನ್ಷನ್ ಕಮ್ಮಿ ಆಗುತ್ತೆ, ತಾಳ್ಮೆ ಅನ್ನೋದೇ ಇರಲ್ಲ ಮತ್ತು ಆತಂಕ ಜಾಸ್ತಿ ಆಗುತ್ತೆ. ಈ ಕ್ವಿಕ್ ಸ್ಪೈಕ್ಸ್ಗಳಿಗೆ ನಮ್ಮ ಬ್ರೈನ್ ಅಡ್ಜಸ್ಟ್ ಆಗ್ಬಿಡೋದ್ರಿಂದ ಚಿಕ್ಕಪುಟ್ಟ ವಿಷಯಗಳಲ್ಲಿ ಖುಷಿ ಪಡೋದೇ ಕಷ್ಟ ಆಗ್ಬಿಡುತ್ತೆ. ಮತ್ತು ಕೊನೆಯದಾಗಿ, ಹಾಗಾದ್ರೆ ಪರಿಹಾರ ಏನು? ನಮ್ಮ ಡೋಪಮಿನ್ ಕಂಟ್ರೋಲನ್ನು ವಾಪಸ್ ತಗೋಬೇಕು. ಇದನ್ನ ಫ್ಲೋ ಸ್ಟೇಟ್ ಮೂಲಕ ಸಾಧಿಸಬಹುದು. ಅಂದ್ರೆ ಒಂದೇ ಕೆಲಸದ ಮೇಲೆ ಪೂರ್ತಿ ಗಮನ ಇಡೋದು. ಇದಕ್ಕೆ ಒಂದು ಸಿಂಪಲ್ ಟ್ರಿಕ್ ಇದೆ. ಯಾವುದೇ ಕೆಲಸವನ್ನ ಬರೀ 10 ನಿಮಿಷ ಮಾಡ್ತೀನಿ ಅಂತ ಶುರು ಮಾಡಿ. ನೀವು ಕೆಲಸ ಶುರು ಮಾಡಿದ್ಮೇಲೆ ಡೋಪಮಿನ್ ರಿಲೀಸ್ ಆಗುತ್ತೆ, ಅದು ನಿಮ್ಮನ್ನ ಮುಂದೆ ತಳ್ಳುತ್ತೆ. ಸೊ ನೆನಪಿಡಿ, ನಿಮ್ಮ ಡೋಪಮಿನ್ ಸಿಸ್ಟಮ್ ಕಂಟ್ರೋಲ್ ಮಾಡೋಕೆ ಮೋಟಿವೇಶನ್ಗಾಗಿ ಕಾಯಬೇಡಿ, ಸುಮ್ಮನೆ ಸಣ್ಣದಾಗಿ ಕೆಲಸ ಶುರು ಮಾಡಿ ಅಷ್ಟೇ.